ಅವತ್ತು ಶುಕ್ರವಾರ. ಯಾವತ್ತು ಬಾಗಿಲು ತೆಗೀದೇ ಇದ್ದವರು ಅವತ್ತು ನಮ್ಮ ಹಸ್ಬೆಂಡು ಶೆಕೆ ಆಗ್ತಾಯಿದೆ ಅಂತ ಬಾಗಿಲು ತೆಗೆದಿದ್ರು. ಒಂದು 7 ಅಷ್ಟೊತ್ತಿಗೆ ಅದು ಚಿರತೆ ಮೋಸ್ಟ್ಲಿ ಮನೆಯೊಳಗಡೆ ಎಂಟ್ರಾಗ್ಬಿಟ್ಟಿದೆ. ಅದು ನಾವು ಯಾರೂ ನೋಡಿಲ್ಲ. ಅದು ಹೋಗಿ ಒಳಗಡೆ ಕೂತಿದೆ. ಕೆಲಸದವಳು ಮಾಮೂಲು ಮೇಡ್ ಬಂದವಳು ಮನೆ ಕೆಲಸ ಮಾಡಿ ಮನೆ ಕಸ ಗುಡ್ಸೋಕ್ಕೆ ಅಂತ ಹೋದ್ಲು. ಆಗ ಹೋದಾಗ ಮಂಚದ ಕೆಳಗಡೆ ಏನೋ ಇದೆ ಅಕ್ಕ ಅಂತ ಹೇಳಿದ್ದೆ, ಓಡೋಗ್ಬಿಟ್ಲು ಅವಳು. ಏನು ಅಂತ ಹೇಳಲಿಲ್ಲ, ಏನೋ ಮಲಗಿದೆ ಅಕ್ಕ ಅಂತ ಅಂದ್ಲು, ಓಡೋದ್ಲು. ನಾನೇನೋ ಪಕ್ಷಿ ಏನೋ ಬಂದಿರುತ್ತೆ ಅಂದ್ಕೊಂಡು ಹೋಗಿ ನೋಡಿ ಬಗ್ಗೆ ನೋಡ್ತೀನಿ, ಮಂಚ ಸಂದಿ ಚಿರತೆ ಚೆನ್ನಾಗಿ ಮಲಗಿತ್ತು, ದೊಡ್ಡದಾಗಿ ಗೊತ್ತಾಗ್ಬಿಡ್ತು ನನಗೆ ಚಿರತೆ ಅಂತ. ನಾನು ಮೆತ್ತಗೆ ಶಬ್ದನೂ ಮಾಡಲಿಲ್ಲ, ಕೂಗಾಡಲಿಲ್ಲ. ಮೆತ್ತಗೆ ಬಂದು ಬಾಗಿಲಾಕ್ಬಿಟ್ಟು ನಮ್ಮ ಹಸ್ಬೆಂಡ್ ಹಾಲಲ್ಲೇ ಕೂತಿದ್ರು ಸೋಫಾ ಮೇಲೆ, ಬಂದು ಅವ್ರ ಹತ್ರ ಬಂದು ಹೇಳಿದೆ ಮೆತ್ತಗೆ, ಮಂಚ ಸಂದಿ ಚಿರತೆ ಮಲಗಿದೆ ಅಂದೆ. ಇವರು ಇಲ್ಲ ನಾನಿಲ್ಲೇ ಕೂತಿದ್ದೀನಿ, ಬರೋಕ್ಕೆ ಸಾಧ್ಯನೇ ಇಲ್ಲ ಅಂದರು. ಆದರೂ ಮತ್ತು ಇಲ್ಲ ಬಂದಿದೆ, ನಾನು ಕರೆಕ್ಟಾಗಿ ನೋಡಿದ್ದೀನಿ ಅಂದೆ. ಆಮೇಲೆ ನಾವು ಪಕ್ಕ ಗಾರ್ಡನ್ ಒಂದು ಮರ ಇದೆ, ಆ ಮರದಲ್ಲಿ ಒಂದು ಟೈಗರ್ ಕಟ್ಟಿದ್ದೀವಿ. ಅದೇನಾರ ಮಿಸ್ಟೇಕ್ ಆಗಿರೋದು ಅಲ್ಲಿ ಬಂದುಬಿಟ್ಟಿದ್ಯಾ ಅಂದ್ಬಿಟ್ಟು, ಆ ಗೊಂಬೆ ಬಂದಿದೆಯಾ ಅಂತ ಹೊರಗಡೆ ಹೋಗಿ ಆ ಗೊಂಬೆ ನೋಡಿದೆ. ಹುಲಿ ದೊಡ್ಡದಾಗಿ ಕಟ್ಟಿದ್ದೀವಿ, ಮಂಗಗಳು ಬರಬಾರ್ದು ಅಂತ. ಸೊ ಅಲ್ಲಿ ನೋಡಿದ್ರೆ ಅದೂ ಇದೆ. ಅದೂ ಬಂದು ಹೇಳಿದೆ, ಇಲ್ಲ ನೋಡಿ ಅಲ್ಲಿ ಕಟ್ಟಿದ್ದು ಟೆಡ್ಡಿನೂ ಇದೆ, ಅಲ್ಲಿರೋದು ಚಿರತೆನೇ ಅಂದೆ. ಹಾಗನ್ನೋಕ್ಕೂ ನಮ್ಮ ಯಜಮಾನ್ರಿಗೆ ಯಾಕೆ ಇವಳು ಇಷ್ಟ ನಾನು ಯಾವಾಗಲೂ ಹಠ ಮಾಡಲ್ಲ, ಅವತ್ತು ಸ್ವಲ್ಪ ಇದಾಗಿ ಹೇಳಿದ್ನಲ್ಲ, ಮತ್ತೆ ನೋಡ್ಕೊಬರ್ತೀನಿ ತಾಳು ಅಂತ ಬಾಗಿಲು ತೆಕ್ಕೊಂಡು ಹೊರಗಡೆಯಿಂದ ಕಿಟಕಿ ನೋಡ್ಕೊಬರಕ್ಕೆ ಹೋದರು. ಆಗ ಹೊರಗಡೆ ಹೋದರು, ಕಿಟಕಿಲಿ ಅವ್ರು ನೋಡೋಕ್ಕೆ ಹೋದರು. ನನಗೆ ಅವಾಗ ಅನಿಸ್ತು ನೋಡೋಣ ಇನ್ನೊಂದು ಸತಿ ಅಂದ್ಬಿಟ್ಟು ಬಾಗಿಲು ಸ್ವಲ್ಪ ಓಪನ್ ಮಾಡಿ ನೆಲದ ಮೇಲೆ ಮಲ್ಕೊಬಿಟ್ಟೆ. ಹೊರಗಡೆ ಆ ಪ್ಯಾಸೇಜಲ್ಲಿ ಆ ರೂಮ್ ಬಾಗಿಲ ಹತ್ರ ಮಲ್ಕೊಬಿಟ್ಟು ಸಂದಿಲಿ ನೋಡಿದ್ರೆ ಮುಖ ಎಲ್ಲ ಆಡಿಸ್ತಾ ಇತ್ತು. ಅದು ಆ್ಯಕ್ಚುಲಿ ಬಂದಾಗ ಮೂಲೆಯಲ್ಲಿತ್ತು. ನಾನು ನೋಡೋಷ್ಟೊತ್ತಿಗೆ ಅದು ಮಧ್ಯಕ್ಕೆ ಬಂದುಬಿಟ್ಟಿದೆ, ಮಂಚದ ಮಧ್ಯದಲ್ಲಿದೆ, ಫಸ್ಟ್ ಮಧ್ಯದಲ್ಲಿ ಬಂದುಬಿಟ್ಟಿತ್ತು. ಆಗ ನನಗೆ ಅನಿಸ್ತು ಅಂದರೆ ಅದು ಎದ್ದು ಅವ್ರನ್ನ ಅಟ್ಯಾಕ್ ಮಾಡೋದು, ಅದನ್ನು ನಾವು ಊಹೆ ಮಾಡೋಕ್ಕೂ ಅಸಾಧ್ಯ. ಅದು ಯಾಕಂದರೆ ಕಾಡು ಮೃಗದ ಕೈಲಿ ಒಬ್ಬರು ಮನುಷ್ಯರನ್ನ ಬಿಡೋಕ್ಕಾಗಲ್ಲ. ಮಾನವೀಯತೆ ಅನ್ನೋದು ಒಂದು ಇದೆಯಲ್ವಾ? ಹೌದು. ಮತ್ತು ನಂದು ಅವ್ರದ್ದು ಸಂಬಂಧ, ನನ್ನ ಮದುವೆಯಾಗಿ 39 ವರ್ಷ ಆಯಿತು. 30 ವರ್ಷದಿಂದ ಒಟ್ಟಿಗೆ ಬೆಳೆದಿದ್ದೀವಿ, ಪ್ರತಿ ಹಬ್ಬದಲ್ಲಿ ಹೋಗಿ ಒಟ್ಟಿಗೆ ಮಾಡ್ತೀವಿ. ಸುಮಾರು ಅವರಿಂದ ಕಲ್ತಿದ್ದೀನಿ. ಮತ್ತು ಆ ವಯಸ್ಸಲ್ಲಿ ಅಸಹಾಯಕತೆಯಲ್ಲಿ ಮಲಗಿದ್ದಾರೆ ಎಲ್ಲಕ್ಕಿಂತ ಮೇನು. ಹೌದು. ಆ ಅಸಹಾಯಕತೆ ನನ್ನ ಬೇಜಾರು ಮಾಡ್ತೀನಿ. ನನಗೆ ಕಣ್ಣು ಬಿಟ್ಕೊಂಡು ಬೇರೆ ಮಲಗಿದ್ರು. ಆವಾಗ ಬಿಡೋಕ್ಕಾಗಲಿಲ್ಲ. ಒಳಗೆ ನುಗ್ಗಿ ಬಗ್ಗೆ ಅವ್ರನ್ನ ತಪ್ಕೊಂಡು ಎದೆಗೆ ಉಚ್ಕೊಂಡು ಏನೂ ನೋಡಲಿಲ್ಲ. ಅದೆಲ್ಲ ಅವ್ರದ್ದು ವಾಕರು, ಯೂರಿನ್ ಬ್ಯಾಗು ಎಲ್ಲ ಇದೆ. ಎಲ್ಲ ಒಂದೊಂದಕ್ಕೆ ಟೈಮ್ ಮಾಡಿರ್ತೀವಿ. ಎಲ್ಲ ಬಿಚ್ಚಕ್ಕೆ ಟೈಮ್ ಇಲ್ಲ ನಮಗೆ. ಅದು ಬಿಚ್ಚಕ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ. ಬಗ್ಗಿದ್ದೆ ಅವ್ರನ್ನ ಎದೆಗೆ ಉಚ್ಕೊಂಡೆ ಎಳ್ಕೊಂಡು ಒಂಥರ ಹೆಂಗೆ ಬಂದೆ ಒಂದೊಂದು ಮೂಟೆ ಎಳ್ಕೊಂಡಂಗೆ. ಅವರು ಬಿಡು ಅಂತ ಕಿರ್ಚುತ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರೆ ಅವ್ರು ಕಿರ್ಚುತ್ತಾರೆ, ಶಬ್ದ ಆಗುತ್ತೆ. ನಮ್ಮ ಹಸ್ಬೆಂಡಿಗೂ ಅದಕ್ಕೆ ನಾನು ಹೇಳಕ್ಕೆ ಹೋಗಲಿಲ್ಲ. ಇನ್ನು ಹೇಳಿ ಅವ್ರಿನ್ನ ಅದೇನು ಇದೇನು ಅಂತ ಮಾಡೋದು ಬೇಡ. ತಕ್ಷಣಕ್ಕೆ ಮಾಡಿದ್ರೆ ಅದು ಕರ್ಕೊಬಂದೆ ಕಷ್ಟ. ಹೌದು, ಚಿರತೆ ಇದ್ದಿದ್ರೆ ಕಷ್ಟ ಇತ್ತು. ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ಹೊರಗಡೆ ಎಳ್ಕೊಂಡು ಬಂದಕ್ಕೂ ಅದು ಯೂರಿನ್ ಬ್ಯಾಗ್ದು ಕ್ಯಾಪ್ ಓಪನ್ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಯೂರಿನ್ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಅದು ಒಟ್ಟಲ್ಲಿ ನಾವು ನೀರು ಅಂದ್ಕೊಂಡೆ, ಅದಲ್ಲ, ಅದು ಆ್ಯಕ್ಚುಲಿ ಯೂರಿನ್ ಬ್ಯಾಗ್ದು ಚೆಲ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಕಾಲಿಟ್ಟಿದ್ದೀನಿ. ಹಿಂಗೆ ಉಚ್ಕೊಂಡಿದ್ನಲ್ಲ, ಹೀಗೆ ಬಿದ್ದೆ. ಆ್ಯಕ್ಚುಲಿ ಅವ್ರ ಮುಖ ಮಾತ್ರ ನೆಲಕ್ಕೆ ಬಿತ್ತು, ಅವ್ರದ್ದು ನಾನು ಒಟ್ಟಿಗೆ ಹಿಂದಕ್ಕೆ ಬಿದ್ವಿ, ನನ್ನ ಬ್ಯಾಕ್ ಸೈಡಿಗೆ ಬಿದ್ವಿ. ಅಷ್ಟಕ್ಕೆ ನಮ್ಮ ಹಸ್ಬೆಂಡ್ ಹೊರಗಡೆಯಿಂದ ನೋಡ್ಕೊಂಡು ಅವ್ರು ಬೈತಾನೆ ಬಂದರು. ನಾನು ಬರ್ತಿರ್ಲಿಲ್ವ, ಒಬ್ಬಳೇ ಹೋಗಿದ್ಯಲ್ಲ, ನಾನು ಬರ್ತಿದ್ದೆ, ಏನಾರ ಮಾಡ್ಬೋದಿತ್ತು ಒಟ್ಟಿಗೆ ಸೇರಿ ಅಂತ ಅಂದ್ಕೊಂಡೇ ಬಂದರು. ಅಷ್ಟರಲ್ಲಿ ನಾನು ಕರ್ಕೊಂಡು ಬಂದು ಆಗೋಗ್ಬಿಟ್ಟಿತ್ತು. ಅಮ್ಮ ಹೇಳಿ, ಇಷ್ಟೆಲ್ಲ ಆಗಿದೆ ಅಲ್ವಾ ವಿಷಯ? ಪಾಪ ನೀವು ಮಲಗಿದ್ರೆ ನಿಮಗೆ ಗೊತ್ತೇ ಇಲ್ಲ, ಆಮೇಲೆ ವಿಷಯ ನಿಮಗೆ ಗೊತ್ತಾಗಿದೆ ಅಲ್ವಾ? ಹೇಗೆ ಅನಿಸ್ತು ನಿಮಗೆ? ಏನು ದೇವ್ರ ದಯ ಅನ್ನಿಸ್ತು. ಸೊಸೆ ಬಗ್ಗೆ ಏನು ಹೇಳ್ತೀರಿ? ಅವರು ಆ ಟೈಮಲ್ಲಿ ಆ ರೀತಿ ರಕ್ಷಣೆ ಮಾಡಿರೋದು ಒಳ್ಳೆ ಸೊಸೆ ಅನ್ನಿಸ್ತು.